ಸೊ ಆರ್ಯವೈಶ್ಯ ಮಂಡಳಿ ಕಾರ್ಯದರ್ಶಿಯಾಗಿ ಸೂರ್ಯನಾರಾಯಣ ಶೆಟ್ಟಿ ಅಂತ ವಾಸವಿ ಜಯಂತಿ ಅಂಗವಾಗಿ ಈ 16ನೇ ವರ್ಷದ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ದೀವಿ. ಜನರ ಸೇವೆ, ಜನಾರ್ದನ ಸೇವೆ ಎರಡೂ ಇರಬೇಕು ಅಂತ ಒಂದು ಕಡೆ ದೇವ್ರ ಪೂಜೆ ಜೊತೆಗೆ ದೇವ್ರಿಗೂ ಕೂಡ ರಕ್ತದಾನ ಮಾಡ್ತಕ್ಕಂಥ ಒಂದು ಮಹತ್ ಕಾರ್ಯವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದು 16ನೇ ವರ್ಷದ ಕಾರ್ಯಕ್ರಮ. ಪ್ರತಿ ವರ್ಷ ಕೂಡ ಒಂದು 150-160 ಯೂನಿಟನ್ನು ಕೊಡ್ತಾ ಬರ್ತಾಯಿದ್ವಿ. ಇದು 15ನೇ ವರ್ಷ. ಜನರ ಒಂದು ಸೇವೆಯನ್ನು ಈ ರೀತಿಯಾಗೂ ಕೂಡ ನಮ್ಮ ಆರ್ಯವೈಶ್ಯ ಮಂಡಳಿಯ ಅಧ್ಯಕ್ಷರಾದ ನಂಜನರಾಮ ಶ್ರೇಷ್ಠಿಯವರು, ನಮ್ಮ ಗುಪ್ತಾ ಅವರು, ಎಲ್ಲ ಸಮುದಾಯದ ಜನ ಕೂಡ ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ಸಾಮಾಜಿಕ ಸೇವೆ, ಜನರ ಸೇವೆ ಜೊತೆ ಸಾಮಾಜಿಕ ಕಳ್ಕೊಂಡಿರ್ತಕ್ಕಂಥ ಸಮಾಜ ಸೇವೆಯನ್ನು ಕೂಡ ಮಾಡ್ತಾ ದೇವರ ಪೂಜೆ ಕಾರ್ಯಗಳನ್ನು ನಡೆಸ್ಕೊಡ್ತಾ ನಮ್ಮ ಆರ್ಯವೈಶ್ಯ ಪಡೆಯಿಂದ ಜನಕ್ಕೆ ಬೇಕಾದ ಉಪಯುಕ್ತವಾದಂಥ ಸೇವೆಯನ್ನು ನಾವು ಸಲ್ಲಿಸ್ತಾ ಬರ್ತಾಯಿದ್ದೀವಿ. ಜೈ ವಾಸವಿ. ನಾನು ಚಿತ್ರಾವತಿ ಆರ್ಯವೈಶ್ಯ ಮಂಡಳಿ ಕಾರ್ಯದರ್ಶಿ ಮತ್ತು ಕರ್ನಾಟಕ ಆರ್ಯವೈಶ್ಯ ಮಹಾಸಭೆ ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ರಮೇಶ್ ಗುಪ್ತಾ ಅಂತ. ಚಿಕ್ಕಬಳ್ಳಾಪುರದ ಆರ್ಯವೈಶ್ಯ ಮಂಡಳಿ ವತಿಯಿಂದ 83ನೇ ವರ್ಷದ ವಾಸವಿ ಜಯಂತಿ ಅಂಗವಾಗಿ ರಕ್ತದಾನ ಶಿಬಿರವನ್ನು 16ನೇ ವರ್ಷದ ರಕ್ತದಾನ ಶಿಬಿರವನ್ನು ಈ ದಿನ ಏರ್ಪಡಿಸಿದ್ದಾರೆ. ಬಹಳ ಅತ್ಯುತ್ಸಾಹದಿಂದ ಎಲ್ಲ ವ್ಯಕ್ತಿಗಳು ಬಂದು ಇಲ್ಲಿ ರಕ್ತದಾನ ಮಾಡ್ತಿದ್ದಾರೆ. ಆದರೆ ನಮ್ಮಲ್ಲಿ ಇನ್ನೂ ಒಂದು ನಮ್ಮವರೇ ಯುವ ಜನಾಂಗ ಬಂದು ಈ ಒಂದು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡ್ರೆ ತುಂಬ ಯಶಸ್ವಿ ಆಗುತ್ತೆ ಅಂತ ನನ್ನ ಮನಸ್ಸು. ಇದಕ್ಕೆ ಸಂಪೂರ್ಣ ಬೆಂಬಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯುವ ಜನಾಂಗ ಬಂದು ಈ ಒಂದು ರಕ್ತದಾನ ಶಿಬಿರದಲ್ಲಿ ಸ್ವಯಂ ಪ್ರೇರಿತರಾಗಿ ಬಂದು ರಕ್ತದಾನ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಮತ್ತು ಇದರ ಪ್ರಕಾರವಾಗಿ ಈ ವಾಸವಿ ಜಯಂತಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. 10 ದಿನದ ಮೊದಲು ನಡೀತಕ್ಕಂಥ ಈ ಒಂದು ರಕ್ತದಾನ ಶಿಬಿರದ ಜೊತೆಗೆ 22ನೇ ತಾರೀಕಿನಿಂದ ಕಾರ್ಯಕ್ರಮಗಳು ಪ್ರಾರಂಭ ಆಗಿ ಪ್ರತಿದಿನ ಎಲ್ಲ ದೇವರಿಗೆ ಅಭಿಷೇಕ ಮತ್ತು ವಿಶೇಷ ಅಲಂಕಾರಗಳನ್ನು ಏರ್ಪಡಿಸಲಾಗಿರುತ್ತೆ. 26ನೇ ತಾರೀಕು ಆರ್ಯವೈಶ್ಯ ಕುಲಮಾತೆ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿಯ ಜನ್ಮದಿನವಾಗಿದ್ದು, ಆ ಮಹಾತಾಯಿ ವಾಸವಿ ಮಾತೆಯ ಜಯಂತಿಯ ದಿನ ಎಲ್ಲ ಪ್ರಮುಖ ಆಸ್ಪತ್ರೆಗಳಲ್ಲಿರುವ ಎಲ್ಲ ರೋಗಿಗಳಿಗೂ ಆರ್ಯವೈಶ್ಯ ಮಂಡಳಿ ವತಿಯಿಂದ ಹಣ್ಣು, ಬಿಸ್ಕೆಟ್ಟು ಮತ್ತಿತರ ಎಲ್ಲ ವಸ್ತುಗಳನ್ನು ರೋಗಿಗಳಿಗೆ ನೀಡಲಾಗುತ್ತೆ. ಆವತ್ತು ನಮ್ಮ ಜನತೆಯಿಂದ ವಾಸವಿ ಸಂಚಾರ ಅನ್ನದಾನ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಿದ್ದೇವೆ. ಮತ್ತು ಎಲ್ಲ ರೀತಿಯ ಕನ್ನಿಕೆಯರ ಪೂಜೆ, ವಿಶೇಷವಾಗಿ ದೇವರಿಗೆ ಅಭಿಷೇಕ, ಎಲ್ಲ ಪೂಜಾ ಕಾರ್ಯಕ್ರಮಗಳು ಮತ್ತು ತಿಂಡಿಯ ವ್ಯವಸ್ಥೆಯನ್ನು ಸಹ ಇಲ್ಲಿ ಏರ್ಪಡಿಸಿದ್ದೇವೆ. ತಾವು ಎಲ್ಲ ಕಾರ್ಯಕ್ರಮಗಳಿಗೂ ಸಹಕಾರ ನೀಡ್ತೀರಾ. ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ, ಯುವಜನತೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡಿದಾಗ ಅವರ ಆರೋಗ್ಯ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗುತ್ತೆ. ಹೊಸ ರಕ್ತ ಅವರಲ್ಲಿ ಚೈತನ್ಯವಾಗಿ ಮೂಡುತ್ತೆ. ತಾವು ಕೊಟ್ಟಂಥ ರಕ್ತ ಮತ್ತೆ ತಮ್ಮ ಒಂದು ಶರೀರದಲ್ಲಿ ಹೊಸ ರಕ್ತ ಹುಟ್ಟೋದಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾ ಈ ಒಂದು ರಕ್ತದಾನ ಮಾಡೋದಕ್ಕೆ ಎಲ್ಲರನ್ನೂ ಈ ಮೂಲಕ ಆಹ್ವಾನ ನೀಡ್ತಾ ಇದ್ದೇನೆ. ಒಂದು ದಿಸೆಯಲ್ಲಿ ನಾನು ಇಂದಿನ ಯುವ ಜನಾಂಗಕ್ಕೆ ಒಂದು ಮನವಿ ಮಾಡಿಕೊಳ್ತಾ ಇದ್ದೀನಿ. ನೀವು ನೀಡ್ತಕ್ಕಂತಹ 1 ಯೂನಿಟ್ ರಕ್ತ 4 ಜನಕ್ಕೆ ಉಪಯೋಗ ಆಗುತ್ತೆ. ಈ ಒಂದು ದಿಸೆಯಲ್ಲಿ 1982ರಿಂದ ರಕ್ತದಾನ ಮಾಡ್ತಾ ರಕ್ತದಾನಿಗಳಿಗೆ ಪ್ರೋತ್ಸಾಹ ನೀಡ್ತಾ ಅವರನ್ನು ಪ್ರೇರೇಪಿಸ್ತಾ ಇದುವರೆಗೂ ನಾನು 104 ಬಾರಿ ರಕ್ತದಾನ ಮಾಡಿ ನಮ್ಮ ಜಿಲ್ಲೆಯಲ್ಲೇ ಅತಿ ಹೆಚ್ಚು ರಕ್ತದಾನಿ ಅನ್ನೋ ಒಂದು ಹೆಸರು ಗಳಿಸ್ಕೊಂಡಿದ್ದೀನಿ. ಈ ದಿಸೆಯಲ್ಲಿ ತಾವೆಲ್ಲರೂ ಆದಷ್ಟು ಯುವಕರು ಮುಂದೆ ಬಂದು ಈ ಒಂದು ರಕ್ತದಾನ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಪಾಲ್ಗೊಂಡು ನಮ್ಮ ಜಿಲ್ಲೆಯಲ್ಲೇ ಆರ್ಯವೈಶ್ಯ ಮಂಡಳಿಯವರ ಈ ಒಂದು ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಉತ್ಸಾಹ, ಆಸಕ್ತಿ ತೋರಿಸ್ಬೇಕು ಅಂತ ಹೇಳ್ತಾ ತಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ ಈ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.